ನಮಸ್ಕಾರ ಸ್ನೇಹಿತರೆ, ಗುಡ್ ಈವ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣದ ಇತಿಹಾಸ ಈ ಒಂದು ವಿಷಯದಲ್ಲಿ ದೈಹಿಕ ಶಿಕ್ಷಣದ ಇತಿಹಾಸ ಮತ್ತು ಒಲಿಂಪಿಕ್ ಕ್ರೀಡೆಗಳು, ದೈಹಿಕ ಶಿಕ್ಷಣಕ್ಕೆ ಮಹಾನ್ ನಾಯಕರ ಕೊಡುಗೆಗಳು, ಈ ಎಲ್ಲ ಒಂದು ವಿಷಯದ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊತಾ ಹೋಗೋಣ. ಯಾರೆಲ್ಲ ದೈಹಿಕ ಶಿಕ್ಷಣದ ಒಂದು ನೇಮಕಾತಿಗೆ ಪೂರ್ವಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ದೈಹಿಕ ಶಿಕ್ಷಣದ ಇತಿಹಾಸವನ್ನು ನಾವು ಮುಖ್ಯವಾಗಿ ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಪ್ರಾಚೀನ ಕಾಲದ ದೈಹಿಕ ಶಿಕ್ಷಣ, ಇನ್ನೊಂದು ಆಧುನಿಕ ಕಾಲಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಅಂತೇಳಿ ಎರಡು ಭಾಗಗಳನ್ನು ನಾವು ಮಾಡ್ತೀವಿ. ಇಲ್ಲಿ ರೋಮ್, ಗ್ರೀಕ್, ಇಂಡೀಸ್ ಮುಂತಾದ ರಾಷ್ಟ್ರಗಳು ಪ್ರಾಚೀನ ನಾಗರಿಕತೆಯಲ್ಲಿ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಯನ್ನು ಪೋಷಿಸಿ ಅವುಗಳ ಸರ್ವತೋಮುಖ ಬೆಳವಣಿಗೆಗೆ ಏನಾಗಿದ್ದಾವೆ ಮೂಲವಾಗಿದೆ ಅಂತೇಳಿ ಪರಿಗಣಿಸ್ತಾರೆ. ರೋಮ್, ಗ್ರೀಕ್, ಇಂಡೀಸ್ ಮುಂತಾದ ರಾಷ್ಟ್ರಗಳು ಏನು ಮಾಡ್ತವೆ, ಪ್ರಾಚೀನ ನಾಗರಿಕತೆಯಲ್ಲಿ ದೈಹಿಕ ಶಿಕ್ಷಣ ಹಾಗೂ ಕ್ರೀಡೆಗಳನ್ನು ಪೋಷಿಸಿ ಅವುಗಳ ಒಂದು ಸರ್ವತೋಮುಖ ಬೆಳವಣಿಗೆಗೆ ಏನಾಗ್ತವೆ ಕಾರಣೀಭೂತವಾಗ್ತವೆ. ಜಾಗತಿಕ ಒಂದು ಕ್ರೀಡೆಗಳಾದಂತಹ ಅಥ್ಲೆಟಿಕ್ಸ್ ಆಗಿರ್ಬೋದು, ಕ್ಯಾಂಬೆಟಿವ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ಸ್, ಮಾರ್ಷಲ್ ಆರ್ಟ್ಸ್ ಮುಂತಾದ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ಪ್ರಾಚೀನ ನಾಗರಿಕತೆಯಿಂದ ಆಧುನಿಕ ಯುಗಕ್ಕೆ ಏನು ಮಾಡ್ತಾರೆ, ಕಾಣಿಕೆ ರೂಪದಲ್ಲಿ ನೀಡ್ತಾರೆ. ಇವಾಗ HC ಬಕ್ ಇವರೊಬ್ಬರು ದೈಹಿಕ ಶಿಕ್ಷಣ ತಜ್ಞರಾಗಿರ್ತಾರೆ. ಇವರಿಗೆ ಹೆರಿಕ್ ಬಕ್ ಅಂತೇಳಿ ನಾವು ಕರಿತೀವಿ. ಇವರೇನು ಮಾಡ್ತಾರೆ, ಅಮೇರಿಕಾದಲ್ಲಿ ಹುಟ್ಟಿ ದೈಹಿಕ ಶಿಕ್ಷಣ ಒಂದು ತರಬೇತಿಗಾಗಿ ಏನು ಮಾಡ್ತಾರೆ, ಭಾರತಕ್ಕೆ ಬರ್ತಾರೆ. 1884ರಲ್ಲಿ ಏನು ಮಾಡ್ತಾರೆ, ಇವರು ಜನಿಸ್ತಾರೆ. ನವೆಂಬರ್ 25ರಂದು ಅಮೇರಿಕಾದಲ್ಲಿ ಇವರು ಹುಟ್ಟುತ್ತಾರೆ. 1910ರಲ್ಲಿ ಸ್ಪ್ರಿಂಗ್ ಫೀಲ್ಡ್ ಕಾಲೇಜಿನಿಂದ ದೈಹಿಕ ಶಿಕ್ಷಣ ಪದವಿಯನ್ನು ಪಡ್ಕೋತಾರೆ. ಈಗ B.Ped, C.Ped, M.Ped ಇದಾವಲ್ಲ, ಆ ರೀತಿ 1910ರಲ್ಲಿ ಸ್ಪ್ರಿಂಗ್ ಫೀಲ್ಡ್ ಕಾಲೇಜಿನಿಂದ ಏನು ಮಾಡ್ತಾರೆ, ದೈಹಿಕ ಶಿಕ್ಷಣ ಪದವಿಯನ್ನು ಇವರು ಪಡ್ಕೊಳ್ತಾರೆ. 1919ರಲ್ಲಿ ಮದ್ರಾಸಿನ YMC ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕರಾಗ್ತಾರೆ. YMC ಸ್ಥಾಪನೆಯಾಗಿದ್ದು ಮದ್ರಾಸಿನಲ್ಲಿ 1920 ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. ಆದರೆ 1919ರಲ್ಲಿ YMC ದೈಹಿಕ ಶಿಕ್ಷಣ ಏನಾಗ್ತೈತೆ, YMC ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ HC ಬಕ್ರವ್ರು ಏನಾಗ್ತಾರೆ, ನೇಮಕ ಆಗ್ತಾರೆ. ಭಾರತದಲ್ಲಿ ಶಾರೀರಿಕ ಶಿಕ್ಷಕರ ಕೊರತೆ ಇದ್ದ ಕಾರಣ ಏನು ಮಾಡ್ತಾರೆ, ಇವರು ಯಾವುದೇ ಶರೀರ ಶಿಕ್ಷಣ ತರಬೇತಿ ಸಂಸ್ಥೆ ಇಲ್ಲದ ಕಾರಣ ಇವರ ಪ್ರಯತ್ನದಿಂದ ಏನಾಗುತ್ತೆ, ಮೊಟ್ಟ ಮೊದಲ ಬಾರಿಗೆ, ಮುಂಚೆ ಏನಿರಲಿಲ್ಲ, ದೈಹಿಕ ಶಿಕ್ಷಣ ಕೊರತೆ ಇದ್ದ ಕಾರಣ ಯಾವುದೇ ರೀತಿಯ ದೈಹಿಕ ತರಬೇತಿ ಕೊಡುವಂಥ ಶಾಲೆಗಳು ಅಥವಾ ಕಾಲೇಜುಗಳು ಇರಲಿಲ್ಲ. ಹಾಗಾಗಿ ಇವರ ಪ್ರಯತ್ನದಿಂದ ಏನಾಗ್ತೈತೆ, ಮೊದಲ ಬಾರಿಗೆ YMCA ಕಾಲೇಜ್ ಸ್ಥಾಪನೆ ಆಗ್ತೈತೆ. ಅದು ಎಲ್ಲಿ ಅಂದರೆ ಮದ್ರಾಸಿನಲ್ಲಿ. ಎಷ್ಟರಲ್ಲಿ ಅಂದರೆ 1920 ಆಗಸ್ಟ್ನಲ್ಲಿ ಏನಾಗ್ತೈತೆ, ಸ್ಥಾಪನೆ ಆಗ್ತೈತೆ. ನಂತರ ವಿಶ್ವವಿದ್ಯಾಲಯದ ಮನ್ನಣೆ ಕೂಡ ಇದು ಪಡ್ಕೊಳ್ತೈತಿ. YMCA ಶಾರೀರಿಕ ಶಿಕ್ಷಣ ಕಾಲೇಜಾಗಿ ಏನಾಗ್ತೈತೆ, ಇದು ಪರಿವರ್ತನೆ ಆಗ್ತೈತೆ. 23 ವರ್ಷಗಳ ಕಾಲ ಏನು ಮಾಡ್ತಾರೆ, HC ಬಕ್ರವರು, ಹೆರಿಕ್ ಬಕ್ ಅವರು YMCA ಕಾಲೇಜಿನ ಸಂಸ್ಥಾಪನಾ ಪ್ರಾಚಾರ್ಯರಾಗಿ ಏನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ. ಬರ್ಮಾ, ಶ್ರೀಲಂಕಾ, ಥೈಲ್ಯಾಂಡ್, ಇರಾಕ್, ಈಜಿಪ್ಟ್ ಮೊದಲಾದ ರಾಷ್ಟ್ರಗಳಿಂದ ಯುವಕರು ಏನು ಮಾಡ್ತಾರೆ, ಶಿಕ್ಷಣವನ್ನು ಪಡಿತಾರೆ. ಇವರ ಪತ್ನಿ ಬಂದ್ಬಿಟ್ಟು ಮೇರಿ ಬಕ್. ಇವರ ಮತ್ತು ಅವರ ಸ್ನೇಹಿತರ ಸಹಕಾರದಿಂದ, ಅವರ ಹೆಂಡತಿ ಮತ್ತು ಅವರ ಸ್ನೇಹಿತರ ಸಹಕಾರದಿಂದ ಏನು ಮಾಡ್ತಾರೆ, ಇವರು 1940ರಲ್ಲಿ ಮಹಿಳಾ ವಿಭಾಗ ಒಂದು ಸ್ಥಾಪನೆ ಮಾಡ್ತಾರೆ. ಯಾರು, ಅವರ ಪತ್ನಿ. ನಂತರ ಮದ್ರಾಸಿನ ಶಾಲೆಗಳಲ್ಲಿ ಶರೀರ ಶಿಕ್ಷಣವನ್ನು ಅಳವಡಿಸಿ ಪಠ್ಯಕ್ರಮ ರಚಿಸುವಂತೆ ಏನು ಮಾಡ್ತಾರೆ, ಇವರು ಪ್ರಯತ್ನ ಕೂಡ ಮಾಡ್ತಾರೆ. 1924ರಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅಧಿಕೃತವಾಗಿ ಭಾಗವಹಿಸಿದ 7 ಜನ ಭಾರತದ ಆಟಗಾರರ ತಂಡಕ್ಕೆ ಇವರು ಮ್ಯಾನೇಜರ್ ಕೂಡ ಆಗ್ತಾರೆ. 1924ರಲ್ಲಿ ಪ್ಯಾರಿಸ್ನಲ್ಲಿ ಏನೋ ಒಂದು ಒಲಿಂಪಿಕ್ ನಡೀತೈತಲ್ಲ, ಆ ಒಂದು ಒಲಿಂಪಿಕ್ನಲ್ಲಿ ಭಾಗವಹಿಸಿದಂತಹ 7 ಜನ ಭಾರತದ ಆಟಗಾರರು ಇರ್ತಾರೆ. ಆ ಒಂದು ಭಾರತದ ಆಟಗಾರರ ತಂಡಕ್ಕೆ ಏನಾಗ್ತಾರೆ, ಇವರು ಮ್ಯಾನೇಜರ್ ಆಗಿರ್ತಾರೆ. ಯಾರು, ಹೆರಿಕ್ ಬಕ್ ಅವರು. ಈಗ ದೀರ್ಘ ಸಮಯದವರೆಗೆ ಸೇವೆಯನ್ನು ಸಲ್ಲಿಸಿ ಏನು ಮಾಡ್ತಾರೆ, 1943ರಲ್ಲಿ ನಿಧನರಾಗ್ತಾರೆ. ಇವರನ್ನು ನಾವು ಏನಂತ ಕರಿತೀವಿ ಅಂದರೆ ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ. ಇದನ್ನು ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್ ಇದು. ಭಾರತದ ದೈಹಿಕ ಶಿಕ್ಷಣ ಪಿತಾಮಹ ಯಾರಂದರೆ HC ಬಕ್. ಈಗ ನೆಕ್ಸ್ಟು
ಏನು ಬರ್ತೇವೆ ಪ್ರೊಫೆಸರ್ ಮಾಣಿಕ್ರಾವ್ ಅವರು. ಇವರು ಕೂಡ ಒಬ್ಬರು ದೈಹಿಕ ಶಿಕ್ಷಣ ತಜ್ಞರಾಗಿರ್ತಾರೆ. ಇವರು ಕ್ರೀಡಾ ಪಟುಗಳಲ್ಲಿ ಸಾಂಘಿಕ ಪ್ರಜ್ಞೆ ಹೊಂದಾಣಿಕೆಯಾಗಲು ಉತ್ತಮ ವಿಧಾನ ಯಾವುದು ಅಂದರೆ ಅದೇ ಸಾಮೂಹಿಕ ವ್ಯಾಯಾಮ. ಏನು ಮಾಡ್ತಾರೆ ಸಾಮೂಹಿಕ ವ್ಯಾಯಾಮ ಯಾರ ಕೊಡುಗೆ ಅಂದರೆ ಅದೇ ಪ್ರೊಫೆಸರ್ ಮಾಣಿಕ್ರಾವ್ ಅವ್ರದ್ದು. ಬ್ರಿಟಿಷರು ಭಾರತಕ್ಕೆ ಬಂದಾಗ ಇದ್ದಂತಹ ಆಂಗ್ಲ ವ್ಯಾಯಾಮ ಆಜ್ಞೆಗಳನ್ನು ಏನು ಮಾಡ್ತಾರೆ ಅವರು ಹಿಂದಿ ಭಾಷೆಗೆ ಅನುವಾದ ಮಾಡ್ತಾರೆ. ಬ್ರಿಟಿಷರು ಬಂದಾಗ ಅವರು ಇಂಗ್ಲೀಷ್ ಭಾಷೆ ಕಾಮನ್ ಆಗಿರುತ್ತಲ್ಲ, ಅವರು ಇಂಗ್ಲೀಷ್ ಭಾಷೆಯಲ್ಲಿದ್ದಂತಹ ಆಜ್ಞೆಗಳನ್ನು ಏನು ಮಾಡ್ತಾರೆ ಇವರು ಹಿಂದಿ ಭಾಷೆಗೆ ಅನುವಾದ ಮಾಡ್ತಾರೆ. ಸಾಮೂಹಿಕ ವ್ಯಾಯಾಮ ಜನಪ್ರಿಯತೆ ಕೂಡ ಇದರಿಂದ ಏನಾಗ್ತೈತೆ ಹೆಚ್ಚಾಗ್ತೈತೆ. ಭಾರತ ದೇಶದ ಬರೋಡದ ಪ್ರೊಫೆಸರ್ ಮಾಣಿಕ್ರಾವ್ ಅವರು ಲಾಠಿ ವ್ಯಾಯಾಮಕ್ಕೆ ಹೆಚ್ಚಿನ ಗಮನ ಕೂಡ ಕೊಡ್ತಾರೆ. ಲಾಠಿ ವ್ಯಾಯಾಮ ಸಾಮೂಹಿಕ ವ್ಯಾಯಾಮ ಯಾರ್ದು ಎರಡು ಅಂದರೆ ಪ್ರೊಫೆಸರ್ ಮಾಣಿಕ್ರಾವ್ ಅವ್ರದ್ದು. ಇವರು ಭಾರತ ರಾಷ್ಟ್ರದ ದೈಹಿಕ ಶಿಕ್ಷಣದ ಭೀಷ್ಮ ಅಂತೇಳಿ ನಾವು ಕರಿತೀವಿ. ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂದರೆ HC ಬಕ್. ಭಾರತದ ದೈಹಿಕ ಶಿಕ್ಷಣದ ಭೀಷ್ಮ ಅಂತಂದರೆ ಪ್ರೊಫೆಸರ್ ಮಾಣಿಕ್ರಾವ್ ಅವರು. ಇವರು ಬರೋಡದಲ್ಲಿ ತಮ್ಮ ಗುರುಗಳಾದಂತಹ ಜಮ್ಮು ದಾದ ಹೆಸರಿನಲ್ಲಿ ಏನು ಮಾಡ್ತಾರೆ ಒಂದು ವ್ಯಾಯಾಮ ಶಾಲೆಯನ್ನು ಕೂಡ ಸ್ಥಾಪಿಸ್ತಾರೆ. ಇವರು ಮೂಳೆ ಜೋಡಣೆಗಳ ವಿದ್ಯೆಯಲ್ಲಿ ಪ್ರಾವೀಣ್ಯತೆ ಪಡೆದಿದ್ದು ಇವರು ಫೆನ್ಸಿಂಗ್ ಚಟುವಟಿಕೆಯಲ್ಲಿ ಹೆಚ್ಚಿನ ಪ್ರಭುತ್ವ ಕೂಡ ಇವರು ಸಾಧಿಸ್ತಾರೆ. ಫೆನ್ಸಿಂಗ್ ಚಟುವಟಿಕೆ ಯಾರ್ದು ಅಂದರೆ ಅದು ಕೂಡ ಪ್ರೊಫೆಸರ್ ಮಾಣಿಕ್ರಾವ್ ಅವರು. ಏನು ಮಾಡ್ತಾರೆ ಬರೋಡಾದಲ್ಲಿ ಇವರು ಗುರುಗಳಿರ್ತಾರೆ. ಅವ್ರ ಗುರುಗಳ ಹೆಸರು ಏನಂದರೆ ಜಮ್ಮು ದಾದಾ ಎಂಬ ಹೆಸರಿನಲ್ಲಿ ವ್ಯಾಯಾಮ ಶಾಲೆ ಕೂಡ ಏನು ಮಾಡ್ತಾರೆ ಪ್ರೊಫೆಸರ್ ಮಾಣಿಕ್ರಾವ್ ಅವರು ಸ್ಥಾಪನೆ ಮಾಡ್ತಾರೆ. ಬರೋಡಾದಲ್ಲಿ ತಮ್ಮ ಗುರುಗಳ ಜಮ್ಮು ದಾದಾ ಹೆಸರಿನಲ್ಲಿ ವ್ಯಾಯಾಮ ಶಾಲೆಯನ್ನು ಸ್ಥಾಪಿಸಿದವರು ಯಾರು ಅಂದರೆ ಅವರು ಪ್ರೊಫೆಸರ್ ಮಾಣಿಕ್ರಾವ್. ಫಿನಿಶಿಂಗ್ ಚಟುವಟಿಕೆ ಯಾರ್ದು ಅಂದರೆ ಅದನ್ನು ಕೂಡ ಪ್ರೊಫೆಸರ್ ಮಾಣಿಕ್ರಾವ್ ಅವ್ರದ್ದು. 1906ರಲ್ಲಿ ಕಲ್ಕತ್ತಾದಲ್ಲಿ ನಡೆದಂತಹ ನ್ಯಾಷನಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಇವರನ್ನು ಫೆನ್ಸಿಂಗ್ ಚಟುವಟಿಕೆ ಚಾಂಪಿಯನ್ ಎಂದು ಕೂಡ ಘೋಷಣೆ ಮಾಡ್ತಾರೆ. ಆವಾಗ ಘೋಷಣೆ ಮಾಡಿ ಪ್ರೊಫೆಸರ್ ಎಂಬ ಬಿರುದನ್ನು ಕೂಡ ಏನು ಮಾಡ್ತಾರೆ ಇವರಿಗೆ ನೀಡ್ತಾರೆ. ಯಾರಿಗೆ ಮಾಣಿಕ್ರಾವ್ ಅವರಿಗೆ. ಕಲ್ಕತ್ತಾದಲ್ಲಿ ನಡೆದಂತಹ ನ್ಯಾಷನಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಇವರು ಏನು ಮಾಡ್ತಾರೆ ಫೆನ್ಸಿಂಗ್ ಚಟುವಟಿಕೆ ಚಾಂಪಿಯನ್ ಆಗ್ತಾರೆ ಫೆನ್ಸಿಂಗ್ದು. ಹಾಗಾಗಿ ಇವರಿಗೆ ಪ್ರೊಫೆಸರ್ ಎಂಬ ಬಿರುದು ಕೂಡ ಅವಾಗೆ ನೀಡ್ತಾರೆ. ಸ್ವಾಮಿ ಕುವಲಯಾನಂದರು ಇವರು 1883ರಲ್ಲಿ ಜನಿಸ್ತಾರೆ. ಆಗಸ್ಟ್ 30ರಂದು ಗುಜರಾತಿನ ದುಬೈಯಲ್ಲಿ ಗೂಣೆ ಮನೆತನದಲ್ಲಿ ಇವರು ಜನಿಸ್ತಾರೆ. ಹಾಗಾಗಿ ಇವರಿಗೆ ಗೂಣೆ ಅಂತ ಕೂಡ ಕರೀತಾರೆ. ಇವರ ಮೂಲ ಹೆಸರು ಜಗನ್ನಾಥ್ ಗೂಣೆ. ತಂದೆ ಗಣೇಶ್ ಗೂಣೆ, ತಾಯಿ ಸರಸ್ವತಿ. ಇವರ ಗುರುಗಳು ಯಾರಂದರೆ ಪ್ರೊಫೆಸರ್ ಮಾಣಿಕ್ರಾವ್. ಇವರನ್ನು ವೈಜ್ಞಾನಿಕ ಯೋಗ ಚಟುವಟಿಕೆಗಳು ಮತ್ತು ಭಾರತೀಯ ದೈಹಿಕ ಶಿಕ್ಷಣದ ಆದಿ ಪರಿಶೋಧಕ ಅಂತೇಳಿ ಕರೀತಾರೆ. ಯಾರಿಗೆ ಸ್ವಾಮಿ ಕುವಲಯಾನಂದರಿಗೆ ವೈಜ್ಞಾನಿಕ ಯೋಗ ಚಟುವಟಿಕೆಯ ಹಾಗೂ ಭಾರತೀಯ ದೈಹಿಕ ಶಿಕ್ಷಣದ ಆದಿ ಪರಿಶೋಧಕ. ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂದರೆ HC ಬಕ್. ಭಾರತದ ದೈಹಿಕ ಶಿಕ್ಷಣದ ಭೀಷ್ಮ ಅಂದರೆ ಪ್ರೊಫೆಸರ್ ಮಾಣಿಕ್ರಾವ್. ಭಾರತೀಯ ದೈಹಿಕ ಶಿಕ್ಷಣದ ಆದಿ ಪರಿಶೋಧಕ ಅಂದರೆ ಅವರು ಸ್ವಾಮಿ ಕುವಲಯಾನಂದ. ನೆನ್ಪಿಟ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೊಬಾರ್ದಿವಲ್ಲ. ಇವರು ಬರೆದಂತಹ ಯೋಗಿಕ ಸಂಘ ಯಾರು ಬರೆದಂತಹ ಸ್ವಾಮಿ ಕುವಲಯಾನಂದ ಬರೆದಂತಹ ಯೋಗಿಕ ಸಂಘ ಎಂಬ ವ್ಯಾಯಾಮ ಪುಸ್ತಕದಲ್ಲಿ ಪ್ರೊಫೆಸರ್ ಮಾಣಿಕ್ರಾವ್ರವರ ಯೋಗಿಕ ಸಂಘ ಪುಸ್ತಕ ಯಾರ್ದು ಅಂದರೆ ಅದು ಕುವಲಯಾನಂದರು. ಅವರ ಒಂದು ಪುಸ್ತಕದಲ್ಲಿ ಪ್ರೊಫೆಸರ್ ಮಾಣಿಕ್ರಾವ್ ಅವರ ಜಿಮ್ನಾಸ್ಟಿಕ್, ಸಂಯುಕ್ತ ಜಿಮ್ನಾಸ್ಟಿಕ್, ಹಿಂದಿ ಆಜ್ಞೆಗಳು, ಸಾಮೂಹಿಕ ಇದು ಹಿಂದಿ ಆಗಿದೆ ಹಿಂದಿ ಮಾಡ್ಕೋರಿ, ಸಾಮೂಹಿಕ ಶಾರೀರಿಕ ಚಟುವಟಿಕೆಗಳು ಇವುಗಳನ್ನು ಇಲ್ಲಿ ಏನು ಮಾಡ್ತೀವಿ ನಾವು ನೋಡ್ತೀವಿ. ಯಾರಲ್ಲಿ ಯೋಗಿಕ ಸಂಘ ಅನ್ನುವಂಥ ಪುಸ್ತಕದಲ್ಲಿ. ಇವರು ಮಹಾಭಾರತದ ಗ್ರಂಥಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಪಾಂಡವರ ಸಾಹಸ ಕಥೆಗಳನ್ನು ಕೂಡ ಒಳಗೊಂಡಿರುವಂತಹ ಪಾಂಡವ ಪ್ರತಾಪ ಅನ್ನೋ ಒಂದು ಕೃತಿ ಕೂಡ ಬರೀತಾರೆ. ಅದು ಯಾವ ಭಾಷೆಯಲ್ಲಿರ್ತದೆ ಮರಾಠಿ ಮಾಧ್ಯಮದಲ್ಲಿರ್ತೈತದು. ಶಿವಾಜಿರವರ ಜೀವನ ಚರಿತ್ರೆಯನ್ನು ಲೋಕಮಾನ್ಯ ತಿಲಕರ ವಾರಪತ್ರಿಕೆಯಾದಂತಹ ಕೇಸರಿ ಪತ್ರಿಕೆ ಓದಲು ಇವರು ಏನು ಮಾಡ್ತಿದ್ರು ಇಷ್ಟಪಡ್ತಿದ್ರು. ಇವರಿಗೆ ಅತಿಯಾದ ನೋವು ಇರ್ತೈತೆ. ಆ ಒಂದು ತಲೆನೋವಿನ ಸಮಸ್ಯೆ ಇದ್ದುದರಿಂದ ವ್ಯಾಯಾಮ ಶಾಲೆಗೆ ಸೇರ್ತಾರೆ ಇವರು. 1927-29ರಲ್ಲಿ ರೂಪುಗೊಂಡಂತಹ ದೈಹಿಕ ಶಿಕ್ಷಣದ ಸಮಿತಿಯಲ್ಲಿ ಸದಸ್ಯರಾಗಿ ದೈಹಿಕ ಶಿಕ್ಷಕರ ತರಬೇತಿ ಹಾಗೂ ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳ ಸಂಘಟನೆಗಾಗಿ ದೈಹಿಕ ಶಿಕ್ಷಣ ಮಂಡಳಿ ಕೂಡ ಸ್ಥಾಪಿಸಬೇಕು ಅಂತ ಏನು ಮಾಡ್ತಾರೆ ಇವರು ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡ್ತಾರೆ. ಅದೇ ಮುಂದೆ ಏನಾಯ್ತಂದರೆ 1931ರಲ್ಲಿ ಸ್ಥಾಪನೆಗೊಂಡಂಥ ಮತ್ತೊಂದು ದೈಹಿಕ ಶಿಕ್ಷಣ ಸಮಿತಿ ಏನಾಗ್ತಾರೆ ಇವರು ಕಾರ್ಯಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾರೆ. ದೈಹಿಕ ಶಿಕ್ಷಣದ ಮಹಾವಿದ್ಯಾಲಯಗಳ ಸ್ಥಾಪನೆಗೆ ಕೂಡ ಇವರು ಶ್ರಮಿಸ್ತಾರೆ. ಇವುಗಳಲ್ಲಿ ಕಾಂದೇವಲಿಯಲ್ಲಿ ಸ್ಥಾಪನೆಗೊಂಡಂಥ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಏನಾಗ್ತೈತಿ ಇವ್ರದ್ದು ಪ್ರಮುಖವಾಗಿರ್ತೈತಿ. ಈಗ ಪರ್ ಹೆನ್ರಿಕ್ ಲಿಗ್ ಇವರು
76ರಲ್ಲಿ ಜನಿಸ್ತಾರೆ. ನವೆಂಬರ್ 15ರಂದು ಸ್ವೀಡನ್ನಲ್ಲಿ ಜನಿಸ್ತಾರೆ. ಯಾರು ಜನಿಸ್ತಾರೆ ಇಸ್ವಿ ಏನು ಕೇಳೋದಿಲ್ಲ. ಇವರು ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ. ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಯಾರಂದರೆ ಪರ್ ಹೆನ್ರಿಕ್ ಲಿಂಕ್. ಅಧಿಕ ಶಕ್ತಿ ವ್ಯರ್ಥವಾಗಿ ಉಪಯೋಗಿಸೋದಕ್ಕಿಂತ ಅಲ್ಪ ಶಕ್ತಿಯನ್ನು ಏನು ಮಾಡಬೇಕು ನಾವು ಅಧಿಕವಾಗಿ ಉಪಯೋಗಿಸೋದು ಲೇಸು. ಅಧಿಕ ಶಕ್ತಿಯನ್ನು ನಾವು ವ್ಯರ್ಥವಾಗಿ ಉಪಯೋಗಿಸೋದಕ್ಕಿಂತ ಸ್ವಲ್ಪ ಶಕ್ತಿಯನ್ನು ಏನು ಮಾಡಬೇಕು ನಾವು ಅಧಿಕವಾಗಿ ಉಪಯೋಗಿಸೋದು ಲೇಸು ಅಂತೇಳಿ ಯಾರು ಹೇಳಿದ್ರು ಅಂದರೆ ಪರ್ ಹೆನ್ರಿಕ್ ಲೀಗ್ ಅವರು ಹೇಳ್ತಾರೆ. ಇಂಪಾರ್ಟೆಂಟ್ ಇದು ಕೋಟೇಶನ್ ಕೊಟ್ಟು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಪರಭಾಷಾ ಜ್ಞಾನದಲ್ಲಿ ಹೆಚ್ಚಿನ ಅಭಿರುಚಿ ಉಳ್ಳವರಾಗಿರ್ತಾರೆ ಇವರು. ಯಾರು? ಪರ್ ಹೆನ್ರಿಕ್ ಲೀಗ್ ಅವರು 1779ರಲ್ಲಿ 1799ರಿಂದ 1804ರವರೆಗೆ ಡೆನ್ಮಾರ್ಕ್ನ ರಾಜಧಾನಿಯಾದಂತಹ ಕೋಪನ್ಹೇಗನ್ನ ಡ್ಯಾನಿಷ್ ಹಾಗೂ ಜರ್ಮನ್ ಭಾಷೆಗಳಲ್ಲಿ ಏನು ಮಾಡ್ತಾರೆ ಇವರು ಕಲಿಯಲು ವಿದೇಶಿ ಪ್ರವಾಸ ಕೂಡ ಕೈಗೊಳ್ತಾರೆ. ಇವರು ಫೆನ್ಸಿಂಗ್ ಅಂದರೆ ಏನಂದರೆ ಕತ್ತೆ ವರಸೆ ಯಾರ್ದು ಇದು ಚಾಂಪಿಯನ್ ಆಗಿದ್ದಾರೆ ಯಾರು? ಪ್ರೊಫೆಸರ್ ಮಾಣಿಕ್ರಾವ್ ಅವರು. ಈ ಒಂದು ಫೆನ್ಸಿಂಗ್ ಚಟುವಟಿಕೆಯಲ್ಲಿ ಅವರು ವಿನ್ ಆಗಿರೋದಕ್ಕೋಸ್ಕರ ಅವರಿಗೆ ಪ್ರೊಫೆಸರ್ ಎಂಬ ಬಿರುದು ಕೂಡ ಬಂತು ಅಂತ ಹೇಳಿ ನೋಡಿದ್ದೀವಿ. ಫೆನ್ಸಿಂಗ್ ಅಂದರೆ ಏನಂದರೆ ಕತ್ತೆ ವರಸೆ ಚಟುವಟಿಕೆಯಲ್ಲಿ ಹೆಚ್ಚಿನ ಅಭಿರುಚಿಯನ್ನು ಹೊಂದಿದ್ರು ಇವರು. ಫೆನ್ಸಿಂಗ್ ರೂಢಿಯಿಂದ ಅವರ ಭುಜದಲ್ಲಿ ಏನಿತ್ತು ಗೌಟ್ ಎನ್ನುವಂಥ ಒಂದು ವೇದನೆ ಕಾಣ್ತಾ ಇತ್ತು ಹಾಗೂ ಕ್ಷಯರೋಗದಿಂದ ಕೂಡ ಇವರು ಗುಣ ಹೊಂದಿದ್ರು. ಸ್ವೀಡನ್ ರಾಷ್ಟ್ರದ ಲಾರ್ಡ್ ಎಂಬ ವಿಶ್ವವಿದ್ಯಾಲಯದಲ್ಲಿ ಫೆನ್ಸಿಂಗ್ ತರಬೇತುದಾರರಾಗಿ ಕೂಡ ನೇಮಕ ಆಗ್ತಾರೆ. ಅಲ್ಲಿ ಫೆನ್ಸಿಂಗ್ ಚಟುವಟಿಕೆ ಜೊತೆಯಲ್ಲಿ ಜಿಮ್ನಾಸ್ಟಿಕ್, ಈಜುವುದು ಮುಂತಾದ ಚಟುವಟಿಕೆಗಳು ಕೂಡ ಏನು ಮಾಡ್ತಾರೆ ಇವರು ಅಭ್ಯಾಸ ಮಾಡಿಸ್ತಾ ಇರ್ತಾರೆ. ಸ್ಟಾಕ್ ಹೋಮ್ನಲ್ಲಿ ಅಂಗಸಾಧನೆಯನ್ನು ಬೋಧಿಸುವ ಸ್ವೀಡಿಷ್ ಅಕಾಡೆಮಿ ಕೂಡ ಏನು ಮಾಡ್ತಾರೆ ಇವರು ಪ್ರಾರಂಭ ಮಾಡ್ತಾರೆ. 1813-14ರಲ್ಲಿ ಸ್ಟಾಕ್ ಹೋಮ್ನಲ್ಲಿ ಪ್ರಥಮವಾಗಿ ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರ ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ಯಾರು ಸ್ಥಾಪನೆ ಮಾಡಿದ್ದಾರೆ ಅಂದರೆ ಪರ್ ಹೆನ್ರಿಕ್ ಲಿಂಗ್ ಅವರು. ಯುರೋಪ್ನಲ್ಲಿ ಜಿಮ್ನಾಸ್ಟಿಕ್ ಕೂಡ ಪ್ರಚಾರಗೊಳಿಸ್ತಾರೆ. ಯುರೋಪಿನಲ್ಲಿ ಮೊದಲ ಬಾರಿಗೆ ಈಜುಕೊಳದ ರೂಪುರೇಷೆಗಳು ಕೂಡ ಇವರು ಸಿದ್ಧಪಡಿಸ್ತಾರೆ. ಗಾಳಿ, ನೀರು, ಬಿಸಿಲು ಅಂದರೆ ನಿಸರ್ಗದ ಸ್ಪರ್ಶ ದೇಹವನ್ನು ದೃಢವಾಗಿಸಬಹುದು ಎಂಬುದು ಇವರ ನಂಬಿಕೆ ಆಗಿರ್ತೈತಿ. ಪಚನಾಂಗ, ಶ್ವಾಸಕೋಶ ಸಂಬಂಧ ತೊಂದರೆಗಳು, ಬೆನ್ನುಭಾಗ ಚಪ್ಪಟೆ, ಕಾಲುಗಳಂಥ ದೈಹಿಕ ವಿಕಾರ, ಅಂಗವಿಕಲತೆಗಳನ್ನು ವ್ಯಾಯಾಮದಿಂದಲೇ ಗುಣಪಡಿಸುತ್ತಿದ್ದರು ಇವರು. ಇವೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ವ್ಯಾಯಾಮದಿಂದಲೇ ಗುಣಪಡಿಸ್ತಾಯಿದ್ರು. ದಿ ಜಿಮ್ನಾಸ್ಟಿಕ್ ಫ್ರೀ ಎಕ್ಸಸೈಸ್ ಆಫ್ ಪರ್ ಹೆನ್ರಿಕ್ ಲಿಗ್ ಎಂಬ ಒಂದು ಮಹಾನ್ ಗ್ರಂಥ ಕೂಡ ಇವರು ಬರೀತಾರೆ. ಜಿಮ್ನಾಸ್ಟಿಕ್ನಲ್ಲಿ ಇವರು 4 ವಿಧಗಳನ್ನು ಗುರುತಿಸ್ತಾರೆ. ಒಂದು ಮಿಲಿಟರಿ ಜಿಮ್ನಾಸ್ಟಿಕ್ಕು, ಮೆಡಿಕಲ್ ಜಿಮ್ನಾಸ್ಟಿಕ್ಕು, ಅಥ್ಲೆಟಿಕ್ ಜಿಮ್ನಾಸ್ಟಿಕ್ಕು, ಎಜುಕೇಷನ್ ಜಿಮ್ನಾಸ್ಟಿಕ್ಕು. ಈ ರೀತಿ 4 ಜಿಮ್ನಾಸ್ಟಿಕ್ ವಿಧಗಳನ್ನು ಇವರು ಮಾಡ್ತಾರೆ. ಮಿಲಿಟರಿ ಜಿಮ್ನಾಸ್ಟಿಕ್ ಅಂದರೆ ವಿವಿಧ ಆಯುಧಗಳನ್ನು ಉಪಯೋಗಿಸೋ ಬಗ್ಗೆ ಸೈನಿಕರಿಗೆ ಏನು ಮಾಡ್ತಾರೆ ತರಬೇತಿ ಕೊಡ್ತಾರೆ. ಮೆಡಿಕಲ್ ಜಿಮ್ನಾಸ್ಟಿಕ್ ಅಂದರೆ ದೈಹಿಕ ಬೆಳವಣಿಗೆಯಲ್ಲಿ ಕಂಡುಬರುವಂಥ ದೋಷಗಳ ನಿವಾರಣೆಗೆ ಕೂಡ ಚಿಕಿತ್ಸೆ ಕೊಡ್ತಾರೆ. ಅಥ್ಲೆಟಿಕ್ ಅಂದರೆ ಸುಂದರ ತಾಳಬದ್ಧ ಚಟುವಟಿಕೆಗಳ ಸ್ಪಂದಿಸುವ ಒಂದು ಜಿಮ್ನಾಸ್ಟಿಕ್ ಬಗ್ಗೆ ಅವರು ಕೂಡ ನೀಡ್ತಾರೆ. ಎಜುಕೇಷನಲ್ ಜಿಮ್ನಾಸ್ಟಿಕ್ ಅಂದರೆ ದೈಹಿಕ ಚಲನೆಗಳ ನಿರೂಪಣೆಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾರೆ ಅವರು. ಈಗ ಫ್ರಾಂಚ್ ನೆಕ್ಟೆಂಗಲ್ ಇವರು ಕೂಡ ಡೆನ್ಮಾರ್ಕ್ ದೇಶದವರು. ಜರ್ಮನಿಯ ಫೆಡ್ರಿಕ್ ಗಟ್ಸ್ಮತ್ ಅವರ ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಎಂಬ ಪುಸ್ತಕದ ಪ್ರಭಾವದಿಂದ ಏನು ಮಾಡ್ತಾರೆ ದೈಹಿಕ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಪ್ರೇರಣೆಯನ್ನು ನೀಡ್ತದೆ ಇವರಿಗೆ. ದೇಶ ರಕ್ಷಣೆ, ದೇಶ ಪ್ರೇಮ ಮುಂತಾದ ಸದ್ಗುಣಗಳಲ್ಲಿ ಮಕ್ಕಳಿಗೆ ಶರೀರ ಚಟುವಟಿಕೆಗಳ ಮೂಲಕ ಮಾತ್ರ ಅಭಿವೃದ್ಧಿಪಡಿಸಬಹುದು ಎಂಬುದು ಇವರ ಅಭಿಪ್ರಾಯ ಇರ್ತೈತೆ. 1771ರಲ್ಲಿ ಕೋಪನ್ಹೇಗನ್ನಲ್ಲಿ ಅಂದರೆ ಡೆನ್ಮಾರ್ಕ್ನ ಕೋಪನ್ಹೇಗನ್ನಲ್ಲಿ ಖಾಸಗಿ ರೀತಿಯಲ್ಲಿ ಒಂದು ವ್ಯಾಯಾಮ ಮಂದಿರ ಕೂಡ ಸ್ಥಾಪನೆ ಮಾಡ್ತಾರೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ತಂದುಕೊಡ್ತದೆ ಇವರಿಗೆ. ಇದರ ಪ್ರಭಾವದಿಂದ 1804ರಲ್ಲಿ ಡೆನ್ಮಾರ್ಕ್ದಲ್ಲಿ ಶಿಕ್ಷಕರ ತರಬೇತಿ ಸಂಸ್ಥೆಯು ಸ್ಥಾಪನೆಗೊಳ್ತೈತೆ. ಇವರನ್ನು ನಿರ್ದೇಶಕರೆಂದು ಕೂಡ ನೇಮಕ ಮಾಡ್ತಾರೆ. ಇಲ್ಲಿ ಜಿಮ್ನಾಸ್ಟಿಕ್ ಕಲಿಯುತ್ತಾ ಯುವಕರ ಮನಸ್ಸನ್ನು ಕೇಂದ್ರೀಕರಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಜಿಮ್ನಾಸ್ಟಿಕ್ ಕಲಿಯುತ್ತಾ ಯುವಕರ ಮನಸ್ಸನ್ನು ಇವರು ಏನು ಮಾಡ್ತಾರೆ ಪ್ರಮುಖವಾಗಿ ಕೇಂದ್ರೀಕರಿಸ್ತಾರೆ. ಡೆನ್ಮಾರ್ಕ್ನಲ್ಲಿ 2500 ಶಾಲೆಗಳಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಯನ್ನು ಏನು ಮಾಡ್ತಾರೆ ಇವರು ಶಾಲೆಯ ವ್ಯಾಸಂಗ ಕ್ರಮದಲ್ಲಿ ಕಡ್ಡಾಯವಾಗಿ ಮಾಡ್ತಾರೆ. ವಾರಕ್ಕೆ ಕನಿಷ್ಠ 3 ಜಿಮ್ನಾಸ್ಟಿಕ್ ಕಲಿಸುವಂಥ ಅವಧಿಗಳು ಕೂಡ ಬರುವಂತೆ ಮಾಡ್ತಾರೆ. ಶಾಲೆಯ ವೇಳಾಪಟ್ಟಿಯಲ್ಲಿ ಬದಲಾವಣೆ ಕೂಡ ಮಾಡ್ತಾರೆ. 1834ರಲ್ಲಿ ಡೆನ್ಮಾರ್ಕ್ನ ರಾಷ್ಟ್ರದ ಎಲ್ಲ ಶಾಲೆಗಳಿಗೆ ಏನಾಗ್ತೈತೆ ಮ್ಯಾನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಎಂಬ ಪುಸ್ತಕವನ್ನು ಕೂಡ ಇವರು ಒದಗಿಸ್ತಾರೆ. ಯಾರು? ಫ್ರಾಂಕ್ ನೆಕ್ಟೆಂಗಲ್ ಅವರು. ಇವರು ಸ್ತ್ರೀಯರಿಗೂ ಸಹ ತಮ್ಮ ಸಂಸ್ಥೆಯಲ್ಲಿ ಜಿಮ್ನಾಸ್ಟಿಕ್ ತರಬೇತಿ ಪಡೆಯಲು ಮುಕ್ತ ಅವಕಾಶ ಕೂಡ ಇವರು ಕಲ್ಪಿಸ್ತಾರೆ.
ಜರ್ಮನಿ ಶರೀರ ಶಿಕ್ಷಣ ತಜ್ಞರಾದಂಥ ಗಟ್ಸ್ಮತ್ ರವರ ವಿಚಾರಗಳಿಂದ ಕೂಡ ಇವರು ಏನಾಗಿರ್ತಾರೆ, ಪ್ರಭಾವಿತರಾಗಿರ್ತಾರೆ. ಯಾರು? ಫ್ರ್ಯಾಂಕ್ ನೆಕ್ಟಿಂಗಲ್ ಅವರು. ಇವರ ಪ್ರಯತ್ನದಿಂದ ಡೆನ್ಮಾರ್ಕ್ ರಾಷ್ಟ್ರದಲ್ಲಿ ಅನೇಕ ರೈಫಲ್ ತರಬೇತಿ ಕೇಂದ್ರಗಳು, ಜಾನಪದ ಚಟುವಟಿಕೆಯ ತರಬೇತಿ ಕೇಂದ್ರಗಳು ಕೂಡ ಏನಾಗ್ತವೆ, ಸ್ಥಾಪನೆ ಆಗ್ತವೆ. ಈಗ ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರು ನೋಡಿ, ಇವರು ಜರ್ಮನ್ ದೇಶದವರು. ಜರ್ಮನಿ ಜನತೆ ಜಿಮ್ನಾಸ್ಟಿಕ್ನ ಪಿತಾಮಹ ಅಂತೇಳಿ ಇವರನ್ನು ಕರೀತಾರೆ. ಜರ್ಮನಿ ಜನತೆಯನ್ನು ಕರೀತಾರೆ ಇವರಿಗಂದರೆ ಜಿಮ್ನಾಸ್ಟಿಕ್ ಚಟುವಟಿಕೆ ಪಿತಾಮಹ ಅಂತೇಳಿ ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರನ್ನು ಕರೀತಾರೆ. 1786ರಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ ಇವರು. ಜಿಮ್ನಾಸ್ಟಿಕ್, ಸ್ಟಂಟ್, ಅಥ್ಲೆಟಿಕ್ಸ್ ಆಟಗಳು, ಈಜುವುದು, ನಿಸರ್ಗ ಸಂಚಾರ, ಮನೋರಸ ಚಟುವಟಿಕೆಗಳು, ಮಕ್ಕಳ ಕ್ರೀಡಾ ಸಾಧನೆಗೆ ಹೆಚ್ಚಿನ ಪ್ರೇರಣೆ ಲಭಿಸುವಂತೆ ಏನು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಕಿರಿಯರಿಗಾಗಿ ಜಿಮ್ನಾಸ್ಟಿಕ್ ಮತ್ತು ಆಟಗಳು. ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಮಾಡಿದವರು ಗಟ್ಸ್ಮತ್ ಅವರಾದರೆ, ಕಿರಿಯರಿಗಾಗಿ ಜಿಮ್ನಾಸ್ಟಿಕ್ ಮತ್ತು ಆಟಗಳು ಅಂತೇಳಿ ಮಾಡಿದವರು ಇವರು ಕೂಡ ಏನಾಗಿರ್ತಾರೆ, ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರಾಗಿರ್ತಾರೆ. ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಅಂದ್ರೂ ಕೂಡ ಗಟ್ಸ್ಮತ್ತೆ, ಮತ್ತು ಕಿರಿಯರಿಗಾಗಿ ಜಿಮ್ನಾಸ್ಟಿಕ್ ಅಂದರೂ ಕೂಡ ಅವ್ರದ್ದೇ. ಕಿರಿಯರು ಎಳೆಯರು ಅಂದರೂ ಸೇಮು, ಎರಡು ನೆನ್ಪಿಟ್ಕೋಬೇಕು. ಕಿರಿಯರಿಗಾಗಿ ಅಥವಾ ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಮತ್ತು ಆಟಗಳು ಎಂಬ 2 ಪುಸ್ತಕವನ್ನು ಇವರು ಜನಪ್ರಿಯಗೊಳಿಸ್ತಾರೆ. ಕಿರಿಯರಿಗಾಗಿ ಜಿಮ್ನಾಸ್ಟಿಕ್ ಪುಸ್ತಕದಲ್ಲಿ ವಿವಿಧ ಪ್ರಕಾರದ ವ್ಯಾಯಾಮಗಳನ್ನು ಕೂಡ ವರ್ಗೀಕರಣ ಮಾಡಿ ಅವುಗಳ ರೂಢಿಗೆ ಸಮಯಗಳನ್ನು ಕೂಡ ಗೊತ್ತುಪಡಿಸೋದ್ರ ಬಗ್ಗೆ ಏನು ಮಾಡ್ತಾರೆ, ವಿವರಣೆ ನೀಡ್ತಾರೆ. 2ನೇ ಪುಸ್ತಕ ಯಾವುದು ಇರ್ತದೆ, ಆಟಗಳು. 1ನೇ ಪುಸ್ತಕ ಯಾವುದು, ಎಳೆಯರಿಗಾಗಿ ಜಿಮ್ನಾಸ್ಟಿಕ್. 2ನೇ ಪುಸ್ತಕ ಆಟಗಳು, ಸ್ಪೋರ್ಟ್ಸ್ ಅಂತೇಳಿ ಕರಿತೀವಿ. ಇದರಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ 105 ಸ್ಪರ್ಧಾತ್ಮಕ ಮನೋರಂಜನಾ ಆಟಗಳ ಯೋಜನೆ ಮತ್ತು ಸಂಘಟನೆ ಬಗ್ಗೆ ವಿವರಿಸಿದ್ದಾರೆ. ಇವರ ಪ್ರಕಾರ ದೈಹಿಕ ಶಿಕ್ಷಣ ಇಲ್ಲದೆ ಶಿಕ್ಷಣದ ಅಭಿವೃದ್ಧಿ ಅಸಾಧ್ಯ ಅಂತ ಹೇಳ್ತಾರೆ. ಯಾರು? ಗಟ್ಸ್ಮತ್ ಅವರು. ಏನು ಹೇಳ್ತಾರೆ ಇವರು? ದೈಹಿಕ ಶಿಕ್ಷಣ ಇಲ್ಲಾಂದರೆ ಶಿಕ್ಷಣದ ಅಭಿವೃದ್ಧಿನೇ ಅಸಾಧ್ಯ ಅಂತೇಳಿ ಇವರು ಹೇಳ್ತಾರೆ. ಈ ರೀತಿ ಕೊಟೇಶನ್ ಕೂಡ ನೆನ್ಪಿಟ್ಕೋಬೇಕು ಇವು. ದೈಹಿಕ ಶಿಕ್ಷಣ ಇಲ್ಲದೆ ಶಿಕ್ಷಣದ ಅಭಿವೃದ್ಧಿ ಅಸಾಧ್ಯ ಅಂತ ಹೇಳಿದವರು ಯಾರಂದರೆ ಗಟ್ಸ್ಮತ್ ಅವರು. ದೈಹಿಕ ಶಿಕ್ಷಣದ ಪ್ರಭಾವದಿಂದ ಜನರು ದೈಹಿಕ ಶಿಕ್ಷಕರನ್ನು ಮನೆಗೆ ಆಹ್ವಾನಿಸಿ ಮಕ್ಕಳಿಗೆ ಏನು ಮಾಡ್ತಾರೆ, ಜಿಮ್ನಾಸ್ಟಿಕ್ ಕಲಿಸುವಂಥ ಪ್ರಯತ್ನ ಕೂಡ ಇವರು ಮಾಡ್ತಾರೆ. ಜಾನ್ ಬೇಸ್ಡೋ. ಜರ್ಮನಿಯ ಜನತೆ ಇವರನ್ನು ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರೀತಾರೆ. ಜರ್ಮನಿಯ ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಯಾರಂದರೆ ಜಾನ್ ಬೇಸ್ಡೋ. ಇವರ ಪ್ರಕಾರ ದೈಹಿಕ ಶಿಕ್ಷಣ ಇಲ್ಲದೆ ಸಾಮಾನ್ಯ ಶಿಕ್ಷಣಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ತಾರೆ ಇವರು. ದೈಹಿಕ ಶಿಕ್ಷಣದಿಂದಲೇ ವ್ಯಕ್ತಿಯ ಮಾನವೀಯತೆ ಹಾಗೂ ಚಾರಿತ್ರ್ಯ ನಿರ್ಮಾಣದಂತಹ ಸದ್ಗುಣಗಳು ಅಭಿವೃದ್ಧಿ ಸಾಧ್ಯ ಅಂತೇಳಿ ಇವರು ಹೇಳ್ತಾರೆ. ಯಾರು? ಜಾನ್ ಬೇಸ್ಡೋ ಅವರು. ಇವರು ಮೊದಲು ಡೆನ್ಮಾರ್ಕ್ನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ. ಕುದುರೆ ಸವಾರಿ, ಕತ್ತಿ ವರಸೆ ನೀಡ್ತಾರೆ. ನಂತರ ಜರ್ಮನಿಗೆ ತೆರಳಿಯಲ್ಲಿ ಫಿಲೋಂಥ್ರೋಪಿನಿಯಂ ಶಾಲೆಯನ್ನು ಏನು ಮಾಡ್ತಾರೆ, ಇವರು ಸ್ಥಾಪನೆ ಮಾಡ್ತಾರೆ. ಫಿಲೋಂಥ್ರೋಪಿನಿಯಂ ವ್ಯಾಯಾಮ ಶಾಲೆ ಯಾರ್ದು ಅಂದರೆ ಅದು ಜಾನ್ ಬೇಸ್ಡೋ ಅವ್ರದ್ದು. 1973ರಲ್ಲಿ ಜಾನ್ ಬೇಸ್ಡೋ ಅವರ ಫಿಲೋಂಥ್ರೋಪಿಯಂ ಶಾಲೆಯು ಮುಚ್ಚಿಕೊಂಡ ನಂತರವೂ ಸಹ ಆ ಶಾಲೆಯಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರು ಫಿಲೋಂಥ್ರೋಪಿನಿಯಂ ಶಾಲೆಯ ಉದ್ದೇಶ ಹಾಗೂ ಕಾರ್ಯಕ್ರಮಗಳನ್ನು ತಾವು ಸ್ಥಾಪಿಸಿದ ಶಾಲೆಗಳಲ್ಲಿ ಅಳವಡಿಸಿ ಏನು ಮಾಡ್ತಾರೆ, ಮುಂದುವರಿಸ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ತರಬೇತಿ ಪಡ್ಕೊಂಡವರು ಅದೇನು ಎಲ್ಲ ಗುಣಲಕ್ಷಣಗಳು ಏನು ಮಾಡ್ತಾರೆ, ಅವರು ತಮ್ಮ ಸಂಸ್ಥೆಯಲ್ಲಿ ಅಳವಡಿಸ್ಕೋತಾರೆ. ಈಗ ಎಡಾಲ್ಫ್ ಸ್ಪೀಸ್ ನೋಡಿರಿ, ಇವರು ಕೂಡ ಜರ್ಮನ್ ದೇಶದವರು. ಜರ್ಮನ್ ಶಾಲೆಗಳಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಗಳಿಗೆ ಏನು ಮಾಡ್ತಾರೆ, ಹೆಚ್ಚಿನ ಪ್ರಾಧಾನ್ಯತೆ ಕೂಡ ನೀಡ್ತಾರೆ. ಈ ಒಂದು ಕಾರಣದಿಂದ ಅವರನ್ನು ಏನು ಮಾಡ್ತಾರೆ ಅಂದರೆ ಜರ್ಮನಿ ಜನತೆ ಜರ್ಮನ್ ಶಾಲೆಗಳ ಜಿಮ್ನಾಸ್ಟಿಕ್ ಚಟುವಟಿಕೆಯ ಜನಕ ಅಂತೇಳಿ ಕರೀತಾರೆ. ಇವರು ಮೂಲತಃ ಹೆಸ್ಸಿ ನಗರದವರು. ಜರ್ಮನಿಯ ಮಹಾನಾಯಕರಾದಂತಹ ಬೇಸ್ಡೋ ಹಾಗೂ ಗಟ್ಸ್ಮತ್ ಅವರ ಜೊತೆಗೂಡಿ ಕಾರ್ಯ ಮಾಡುವಂತಹ ಸುವರ್ಣ ಅವಕಾಶ ಕೂಡ ಇವರಿಗೆ ಲಭಿಸ್ತದೆ. 1833ರಿಂದ 1848ರವರೆಗೆ ಸ್ವಿಟ್ಜರ್ಲ್ಯಾಂಡ್ನ ಶಾಲೆಯಲ್ಲಿ ಶಿಕ್ಷಕರಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರು ರಚಿಸಿದಂತಹ 2 ಪುಸ್ತಕಗಳಿದ್ದಾವೆ. ಒಂದು ದಿ ಸಿಸ್ಟಮ್ ಫಾರ್ ಜಿಮ್ನಾಸ್ಟಿಕ್, ದಿ ಮೆನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಫಾರ್ ಸ್ಕೂಲ್. ಇವು ಏನು ಮಾಡ್ತಾರೆ, ಎಡಾಲ್ಫ್ ಸ್ಪೀಸ್ ಅವರ ಒಂದು 2 ಕೃತಿಗಳಾಗಿರ್ತವೆ ಇವು. 1848ರಲ್ಲಿ ಜರ್ಮನ್ ರಾಷ್ಟ್ರದ ಡ್ಯೂಟಿ ಆಫ್ ಹೆಸ್ಸಿ ಎಂಬ ಜರ್ಮನ್ ರಾಷ್ಟ್ರದ ಡ್ಯೂಟಿ ಆಫ್ ಹೆಸ್ಸಿ ಎಂಬ ರಾಜ್ಯದ ಶಾಲೆಗಳಲ್ಲಿ ಏನು ಮಾಡ್ತಾರೆ ಇವರು ಜಿಮ್ನಾಸ್ಟಿಕ್ ಚಟುವಟಿಕೆ ಕೂಡ ಏನು ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಅಲ್ಲಿ ಆಹ್ವಾನ ಕೂಡ ಇವರಿಗೆ ನೀಡ್ತಾರೆ. ಇವರ ಶ್ಲಾಘನೀಯ ಸೇವೆ ಏನು ಅಂದರೆ ಹೆಸ್ಸಿ ಎಂಬಲ್ಲಿ ಏನು ಮಾಡ್ತಾರೆ ಅಂದರೆ 100 ಮೀಟರ್ ಉದ್ದ 60 ಮೀಟರ್ ಅಗಲತೆಯ ಅಂದರೆ 100 × 60 ಉದ್ದ ಅಗಲತೆಯುಳ್ಳಂತಹ ಒಳಾಂಗಣ ವ್ಯಾಯಾಮ ಮಂದಿರ ಕೂಡ ಸ್ಥಾಪನೆ ಮಾಡ್ತಾರೆ. ಋತುಮಾನದ ಬದಲಾವಣೆಗಳಲ್ಲಿ ಶಾರೀರಿಕ ಚಟುವಟಿಕೆಗಳನ್ನು ಕಲಿಸಲು ಅನುಕೂಲ ಕೂಡ ಮಾಡಿಕೊಡ್ತಾರೆ. ಇವರು ಮಾಡಿದ ಸತತ ಪ್ರಯತ್ನಗಳಿಂದ ಜಿಮ್ನಾಸ್ಟಿಕ್ ಚಟುವಟಿಕೆಯು ಜರ್ಮನ್ ಶಾಲೆಗಳಿಗೆ ಏನು ಮಾಡ್ತೈತೆ,
ಅಭ್ಯಾಸಗಳ ಒಂದು ಪತ್ರಿಕೆಯಲ್ಲಿ ಕೂಡ ಏನಾಗಿದೆ ಸೇರ್ಪಡೆ ಆಗಿದೆ. ಪ್ರಾಥಮಿಕ ಶಾಲೆಗಳಲ್ಲಿ ವರ್ಗದ ಶಿಕ್ಷಕರೇ ದೈಹಿಕ ಶಿಕ್ಷಣದ ಅವಧಿಯಲ್ಲಿ ಮೇಲ್ವಿಚಾರಣೆ ಮಾಡಬೇಕು. ಹೈಸ್ಕೂಲ್ಗಳಲ್ಲಿ ಜಿಮ್ನಾಸ್ಟಿಕ್ ವಿಶೇಷ ತರಬೇತಿಯನ್ನು ಪಡೆದ ಶಿಕ್ಷಕರು ಏನು ಮಾಡಬೇಕು, ಕಲಿಸಬೇಕಾಗ್ತೈತಿ. ಯಾಕಂದರೆ ಅವಾಗ ಪರ್ಟಿಕ್ಯುಲರಾಗಿ ಶಿಕ್ಷಕರು ಇರಲಿಲ್ಲ. ಇಷ್ಟೇನಾಯ್ತಂದರೆ ದೈಹಿಕ ಶಿಕ್ಷಣ ಒಂದು ತಜ್ಞರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಆ ಒಂದು ದೈಹಿಕ ಶಿಕ್ಷಣ ತಜ್ಞರಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.